ಕನ್ನಡಕ್ಕೆ ಅಪಮಾನ ಮಾಡಿದ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ರೆ ಅವರ ಸಿನಿಮಾ ಬ್ಯಾನ್ ಮಾಡೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಗುಡುಗಿದ್ದಾರೆ. ಕಮಲ್ ಹಾಸನ್ ಉದ್ದಟತನದ ವಿರುದ್ಧ ಬೆಂಗಳೂರಿನಲ್ಲಿ ಗುಡುಗಿದ್ದಾರೆ. ಅಲ್ಲದೆ ನಟ ಶಿವರಾಜ್ ಕುಮಾರ್ ಮೊದಲು ಕಮಲ್ ಹಾಸನ್ ಬಳಿ ಮಾತನಾಡಲಿ, ಇಲ್ಲದೇ ಇದ್ರೆ ನಾವು ತೆಗೆದುಕೊಳ್ಳುವಂತಹ ಕ್ರಮಕ್ಕೆ ಸಿದ್ಧರಾಗಲಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಟ ರಾಜ್ಕುಮಾರ್ ಅವರು ಕೊನೆಯ ಉಸಿರು ಇರೋವರೆಗೂ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರು. ಗೋಕಾಕ್ ಚಳುವಳಿಯಲ್ಲಿ ಪಾಲ್ಗೊಂಡು ಜನರ ಮೆಚ್ಚುಗೆಗೆ ಕಾರಣರಾಗಿದ್ರು. ಆದರೆ ಶಿವರಾಜ್ ಕುಮಾರ್ ಇಂದಿನ ನಡೆ ನಮಗೆ ಅಸಮಾಧಾನ ತಂದಿದೆ. ಅವರು ಕಮಲ್ ಹಾಸನ್ ಅವರನ್ನ ಮನವೊಲಿಸಿ ಕ್ಷಮೆ ಕೇಳಿಸಲಿ ಅಂತ ಒತ್ತಾಯ ಮಾಡಿದ್ದಾರೆ. ಇದು ಕರ್ನಾಟಕ ಸರ್ಕಾರ, ಕನ್ನಡದ ಸರ್ಕಾರ. ಈ ರಾಜ್ಯದ ಮುಖ್ಯಮಂತ್ರಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ರಾಜಕೀಯ ಪ್ರಾರಂಭ ಮಾಡಿದಂಥವ್ರು. ಕನ್ನಡವನ್ನು ಗಟ್ಟಿಯಾಗಿ ಪ್ರತಿಪಾದನೆ ಮಾಡುವಂಥ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಇರೋದರಿಂದ ಅದಕ್ಕೆ ಯಾವುದೇ ಇಲ್ಲ. ಕನ್ನಡ ಪರ ಹೋರಾಟ ಸಂಘಟನೆಗಳು ಏನು ಮಾಡ್ತಾರೆ ಅವ್ರನ್ನ ನಾವು ಬೆಂಬಲಿಸ್ತೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಿದ ಮುಂದಿನ ನಿರ್ಧಾರಗಳು ಮುಖ್ಯಮಂತ್ರಿಗಳ ಜೊತೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಕನ್ನಡಕ್ಕಿಂತ ದೊಡ್ಡವರು ಯಾರಿದ್ದಾರೆ? ಕನ್ನಡದ ವಿಚಾರದಾಗ ಕ್ಷಮೆನೇ ಕೇಳಾಗಲ್ಲ ಅಂತನ್ಯಾಗ ಈಗಾಗಲೇ ಯಾರು ಚಿತ್ರರಂಗದವರು ಅವರು ಆ ಸಿನಿಮಾನ ತೊಗೊಳಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸಹಜವಾಗಿ ಒಬ್ಬ ಹಿರಿಯ ನಟರಾಗಿ ಜವಾಬ್ದಾರಿಯಿಂದ ವರ್ತನೆ ಮಾಡಲಿ ಅಂತ ನಾನು ಒಂದೇ ವಿನಂತಿಯನ್ನು ಮಾಡ್ತೀನಿ.